ಎಲ್ಲರಿಗೂ ಶುಭೋದಯ. ಇಂದು ನಾನು ಪೊಲೀಸ್ ಕಾನಿಸ್ಟೇಬಲ್ ಪರೀಕ್ಷೆಗೆ ಮತ್ತು ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗುವ ಕೆಲವೊಂದು ಪ್ರಶ್ನೆಗಳ ಬಗ್ಗೆ ಮಾಹಿತಿ ನೀಡುತ್ತಿದ್ದೇನೆ. ಪರಿಸರ ಸಂರಕ್ಷಣೆ ಕಾಯ್ದೆ ಜಾರಿಗೆ ಬಂದದ್ದು ಯಾವಾಗ? ಪರಿಸರ ಸಂರಕ್ಷಣೆ ಕಾಯ್ದೆ ಜಾರಿಗೆ ಬಂದದ್ದು 1986ರಲ್ಲಿ. ಎರಡನೇ ಕ್ವಶನ್, ವನ್ಯಜೀವಿಗಳ ಸಂರಕ್ಷಣೆ ಕಾಯ್ದೆ ಜಾರಿಗೆ ಬಂದದ್ದು ಯಾವಾಗ? ವನ್ಯಜೀವಿಗಳ ಸಂರಕ್ಷಣೆ ಕಾಯ್ದೆ ಜಾರಿಗೆ ಬಂದದ್ದು 1972ರಲ್ಲಿ. ಮೂರನೇದು, ಜಲಮಾಲಿನ್ಯ ನಿವಾರಣೆ ಮತ್ತು ನಿಯಂತ್ರಣ ಕಾಯ್ದೆ ಜಾರಿಗೆ ಬಂದದ್ದು ಯಾವಾಗ? ಜಲಮಾಲಿನ್ಯ ನಿವಾರಣೆ ಮತ್ತು ನಿಯಂತ್ರಣ ಕಾಯ್ದೆ ಜಾರಿಗೆ ಬಂದದ್ದು 1974ರಲ್ಲಿ. ನಾಲ್ಕನೇದು, ವಾಯು ಮಾಲಿನ್ಯ ನಿವಾರಣೆ ಮತ್ತು ನಿಯಂತ್ರಣ ಕಾಯ್ದೆ ಜಾರಿಗೆ ಬಂದದ್ದು ಯಾವಾಗ? ವಾಯು ಮಾಲಿನ್ಯ ನಿವಾರಣೆ ಮತ್ತು ನಿಯಂತ್ರಣ ಕಾಯ್ದೆ ಜಾರಿಗೆ ಬಂದದ್ದು 1981ರಲ್ಲಿ. ಅರಣ್ಯ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂದದ್ದು ಯಾವಾಗ? ಅರಣ್ಯ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂದದ್ದು 1980ರಲ್ಲಿ. ಜೈವಿಕ ವೈವಿಧ್ಯ ಕಾಯ್ದೆ ಜಾರಿಗೆ ಬಂದದ್ದು ಯಾವಾಗ? ಜೈವಿಕ ವೈವಿಧ್ಯ ಕಾಯ್ದೆ ಜಾರಿಗೆ ಬಂದದ್ದು 2002ರಲ್ಲಿ. ಪ್ರಾಣಿಗಳ ಮೇಲಿನ ಕ್ರೌರ್ಯ ತಡೆಗಟ್ಟುವಿಕೆ ಕಾಯ್ದೆ ಜಾರಿಗೆ ಬಂದದ್ದು ಯಾವಾಗ? ಪ್ರಾಣಿಗಳ ಮೇಲಿನ ಕ್ರೌರ್ಯ ತಡೆಗಟ್ಟುವ ಕಾಯ್ದೆ ಜಾರಿಗೆ ಬಂದದ್ದು 1960ರಲ್ಲಿ. ಪ್ರಾಜೆಕ್ಟ್ ಟೈಗರ್ ಕಾಯ್ದೆ ಅಥವಾ ಹುಲಿ ಯೋಜನೆ ಕಾಯ್ದೆ ಜಾರಿಗೆ ಬಂದದ್ದು ಯಾವಾಗ? ಪ್ರಾಜೆಕ್ಟ್ ಟೈಗರ್ ಕಾಯ್ದೆ ಅಥವಾ ಹುಲಿ ಯೋಜನೆ ಕಾಯ್ದೆ ಜಾರಿಗೆ ಬಂದದ್ದು 1973ರಲ್ಲಿ. ಪ್ರಾಜೆಕ್ಟ್ ಎಲಿಫೆಂಟ್ ಕಾಯ್ದೆ ಅಥವಾ ಆನೆಯ ಯೋಜನೆ ಕಾಯ್ದೆ ಜಾರಿಗೆ ಬಂದದ್ದು ಯಾವಾಗ? ಪ್ರಾಜೆಕ್ಟ್ ಎಲಿಫೆಂಟ್ ಕಾಯ್ದೆ ಅಥವಾ ಆನೆಯ ಯೋಜನೆ ಕಾಯ್ದೆ ಜಾರಿಗೆ ಬಂದದ್ದು 1992ರಲ್ಲಿ. ಪ್ರಸ್ತುತ ಹೆಚ್ಚು ಆನೆಗಳು ಕಂಡುಬರುವ ರಾಜ್ಯ ಯಾವುದು? ಪ್ರಸ್ತುತ ಹೆಚ್ಚು ಆನೆಗಳು ಕಂಡುಬರುವ ರಾಜ್ಯ ಕರ್ನಾಟಕ ರಾಜ್ಯ. ಪ್ರಸ್ತುತ ಹೆಚ್ಚು ಹುಲಿಗಳು ಕಂಡುಬರುವ ರಾಜ್ಯ ಯಾವುದು? ಹೆಚ್ಚು ಹುಲಿಗಳು ಕಂಡುಬರುವ ರಾಜ್ಯ ಮಧ್ಯಪ್ರದೇಶ. ಭಾರತದಲ್ಲಿ ಹುಲಿ ಜನಗಣತಿಯು ಎಷ್ಟು ವರ್ಷಕ್ಕೊಮ್ಮೆ ನಡೆಯುತ್ತದೆ? ಭಾರತದಲ್ಲಿ ಹುಲಿ ಜನಗಣತಿಯು 4 ವರ್ಷಕ್ಕೊಮ್ಮೆ ನಡೆಯುತ್ತದೆ. ಥ್ಯಾಂಕ್ ಯು. ಈ ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.